ನಮಸ್ಕಾರ ಸ್ನೇಹಿತರೆ, ಆರ್ಆರ್ ವಿರುದ್ಧದ ಪಂದ್ಯವನ್ನ ಆಡಲು ರಾಜಸ್ಥಾನ ತಲುಪಿದ ತಕ್ಷಣವೇ ಆರ್ಸಿಬಿಗೆ ಸಿಕ್ಕಿದವು 3 ಗುಡ್ ನ್ಯೂಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿಗೆ ಸಿಕ್ಕಿರುವ ಆ 3 ಶುಭ ಸುದ್ದಿಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ಇಡೀ ದೇಶದಲ್ಲಿ IPL ನ ಸದ್ದು ಜೋರಾಗಿದೆ ಬಂಧುಗಳೇ. ಇನ್ನು ಈ ಬಾರಿಯ ಟೂರ್ನಿಯಲ್ಲಿ ಹೊಸ ಅಧ್ಯಾಯದೊಂದಿಗೆ ತನ್ನ ಅಭಿಯಾನವನ್ನ ಶುರು ಮಾಡಿದ್ದ ಆರ್ಸಿಬಿ ತಂಡ ಮಾತ್ರ ಟೂರ್ನಿಯಲ್ಲಿ ಉತ್ತಮ ಆಟವನ್ನ ಆಡುತ್ತಿಲ್ಲ ಸ್ನೇಹಿತರೆ. ಹೌದು, ಉದ್ಘಾಟನಾ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧವೇ ಮುಗ್ಗರಿಸಿದ್ದ ಆರ್ಸಿಬಿ ತಂಡವು ಅದಾದ ಬಳಿಕ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದುಕೊಂಡಿತ್ತು. ಆದರೆ ತದನಂತರ ತವರು ಅಂಗಳದಲ್ಲಿ ನಡೆದ 2 ಪಂದ್ಯಗಳಲ್ಲಿಯೂ ಹೀನಾಯ ಸೋಲು ದಾಖಲಿಸುವ ಮೂಲಕ ಇದೀಗ ತಾನಾಡಿದ ಮೊದಲ 4 ಪಂದ್ಯಗಳಿಂದ 3 ಸೋಲು ಕಾಣುವ ಮೂಲಕ ಅಂಕಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ ಬಂಧುಗಳೇ. ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಆರ್ಆರ್ ವಿರುದ್ಧದ ಪಂದ್ಯವನ್ನ ಆಡಲು ರಾಜಸ್ಥಾನ ತಲುಪಿದ ತಕ್ಷಣವೇ ಆರ್ಸಿಬಿಗೆ ಒಟ್ಟಿಗೆ 3 ಶುಭ ಸುದ್ದಿಗಳು ಸಿಕ್ಕಿವೆ ಸ್ನೇಹಿತರೆ. ಹೌದು, ನಿಮಗೆಲ್ಲ ಗೊತ್ತಿರುವಂತೆ ಆರ್ಸಿಬಿ ತಂಡವು ಟೂರ್ನಿಯ 4ನೇ ಪಂದ್ಯವನ್ನ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ಆಡಲಿದೆ. ಅಂದ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ರಾಜಸ್ಥಾನ ರಾಯಲ್ಸ್ ನಡುವಿನ ಪಂದ್ಯವು ಇದೇ ಏಪ್ರಿಲ್ 6ರಂದು ನಡೆಯಲಿದೆ ಸ್ನೇಹಿತರೆ. ಅಂದ್ರೆ ಬರುವ ಶನಿವಾರ ನಡೆಯಲಿದೆ ಬಂಧುಗಳೇ. ಅದೇ ರೀತಿ ಆರ್ಆರ್ ಹಾಗೂ ಆರ್ಸಿಬಿ ನಡುವಿನ ಈ ಪಂದ್ಯವು ರಾಜಸ್ಥಾನದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ. ಇನ್ನು ಇದೀಗ ಆರ್ಆರ್ ವಿರುದ್ಧದ ಪಂದ್ಯವನ್ನ ಆಡಲು ರಾಜಸ್ಥಾನ ತಲುಪಿದ ತಕ್ಷಣ ಆರ್ಸಿಬಿಗೆ ಸಿಕ್ಕಿರುವ ಆ 3 ಶುಭ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ರವರ ರಿಲೇಟೆಡ್ ಆಗಿ. ಹೌದು ಸ್ನೇಹಿತರೆ, ಟಾಟಾ IPL 2024ರ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ತಂಡದ ಪರ ಅದ್ಭುತ ಆಟವನ್ನ ಆಡುತ್ತಿದ್ದಾರೆ. ಈಗಾಗಲೇ ಟೂರ್ನಿಯಲ್ಲಿ 200ಕ್ಕೂ ಅಧಿಕ ರನ್ಗಳನ್ನ ಬಾರಿಸುವ ಮೂಲಕ ಆರೆಂಜ್ ಕ್ಯಾಪ್ ಅನ್ನ ಪಡೆದುಕೊಂಡಿದ್ದಾರೆ. ಇದೀಗ ಇದೇ ರೀತಿಯ ಆಟವನ್ನ ವಿರಾಟ್ ಕೊಹ್ಲಿ ರವರು ರಾಜಸ್ಥಾನ ವಿರುದ್ಧವೂ ಆಡಲು ಎದುರು ನೋಡುತ್ತಿದ್ದಾರೆ ಸ್ನೇಹಿತರೆ. ಒಂದು ವೇಳೆ ವಿರಾಟ್ ಕೊಹ್ಲಿ ಆರ್ಆರ್ ವಿರುದ್ಧ ಅಬ್ಬರಿಸಿದರೆ ಆರ್ಸಿಬಿ ತಂಡಕ್ಕೆ ಜಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು ಸ್ನೇಹಿತರೆ. ಇನ್ನು ರಾಜಸ್ಥಾನ ತಲುಪಿದ ತಕ್ಷಣ ಆರ್ಸಿಬಿಗೆ ಸಿಕ್ಕಿರುವ 2ನೇ ಶುಭ ಸುದ್ದಿ ಬಂದು ತಂಡಕ್ಕೆ ಎಂಟ್ರಿ ಕೊಟ್ಟ ವೈಶಾಖ್ ವಿಜಯ್ ಕುಮಾರ್. ಹೌದು ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ರಾಜಸ್ಥಾನ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ಕನ್ನಡಿಗ ವೇಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ವೈಶಾಖ್ ವಿಜಯ್ ಕುಮಾರ್ ಅವರು ಬೌಲಿಂಗ್ ನಲ್ಲಿ ಆರ್ಸಿಬಿ ತಂಡಕ್ಕೆ ಅದ್ಭುತ ಕೊಡುಗೆಯನ್ನ ನೀಡುತ್ತಿದ್ದಾರೆ. ಹೀಗಾಗಿ ಇದೀಗ ಇವರನ್ನ ಆರ್ಆರ್ ವಿರುದ್ಧದ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಆಡಿಸಲಾಗುತ್ತಿದೆ. ಇದರೊಂದಿಗೆ ಇದು ಆರ್ಸಿಬಿ ತಂಡಕ್ಕೆ 2ನೇ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಇನ್ನು 3ನೇ ಶುಭ ಸುದ್ದಿ ಬಂದ್ಬಿಟ್ಟು ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಆರ್ಸಿಬಿ ತಂಡದ ಅಭಿಮಾನಿಗಳಿಗಾಗಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಆರ್ಸಿಬಿ ತಂಡವು ಈಗಾಗಲೇ ಟೂರ್ನಿಯಲ್ಲಿ ಆಡಿದ 4 ಪಂದ್ಯಗಳಿಂದ 3 ಸೋಲು ದಾಖಲಿಸುವ ಮೂಲಕ ಮೈನಸ್ ನೆಟ್ ರನ್ ರೇಟ್ ಅನ್ನು ಹೊಂದಿದೆ. ಆದರೆ ಆರ್ಆರ್ ವಿರುದ್ಧ ಆರ್ಸಿಬಿ ತಂಡವು ಗೆದ್ದರೆ ತನ್ನ ನೆಟ್ ರನ್ ರೇಟ್ ನಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿಕೊಳ್ಳಲಿದೆ. ಈ ಮುಖ್ಯವಾಗಿ ಇದು ಆರ್ಸಿಬಿ ತಂಡದ ಅಭಿಮಾನಿಗಳಿಗೆ ಹಾಗೂ ತಂಡದ ಆಟಗಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಆರ್ಆರ್ ವಿರುದ್ಧದ ಪಂದ್ಯವನ್ನ ಆಡಲು ರಾಜಸ್ಥಾನ ತಲುಪಿದ ತಕ್ಷಣ ಆರ್ಸಿಬಿಗೆ ಸಿಕ್ಕಿರುವ 3 ಗುಡ್ ನ್ಯೂಸ್ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.